ಈ ವಾರ ಕರ್ನಾಟಕದಲ್ಲಿ ನಡೆದ ಅತಿ ದೊಡ್ಡ ಸುದ್ದಿ ಯಾವುದು ಅಂತ ನಿಮಗೆ ಗೊತ್ತಾ? ಯಾಕಂದ್ರೆ ಇವತ್ತು ನಾನು ತೋರಿಸೋ 5ನೇ ಸುದ್ದಿಯಿಂದ ಹಿಡಿದು ಮೊದಲನೇ ಸುದ್ದಿವರೆಗೂ ಒಂದೊಂದು ನಿಮ್ಮನ್ನ ಶಾಕ್ ಮಾಡುತ್ತೆ. ಅದರಲ್ಲೂ ಮೊದಲನೇ ಸುದ್ದಿ ಕನ್ನಡ ಚಿತ್ರರಂಗದ ಭವಿಷ್ಯವನ್ನೇ ಬದಲಾಯಿಸಬಹುದು ಅನ್ನೋ ಮಟ್ಟಕ್ಕೆ ದೊಡ್ಡ ಚರ್ಚೆ ಆಗಿದೆ. ಮತ್ತೆ ಮಧ್ಯದಲ್ಲಿ ಒಂದು ಸಿನಿಮಾದ ಅಪ್ಡೇಟ್ ಕೂಡ ಇದೆ. ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ಈ ವಾರದ ಟಾಪ್ 5 ಸುದ್ದಿಗಳನ್ನ ಶುರು ಮಾಡೋಣ. ಟಾಪ್ 5 ಗೃಹಜ್ಯೋತಿ ಪರಿಶೀಲನೆ ಬಗ್ಗೆ ಬೆಸ್ಕಾಂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಗೃಹಜ್ಯೋತಿ ಪರಿಶೀಲನೆ ವೇಳೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯವೇ ಎಂಬ ಒಂದು ಪ್ರಶ್ನೆಗೆ ಅಥವಾ ಒಂದು ಗೊಂದಲಕ್ಕೆ ಬೆಸ್ಕಾಂ ಒಂದು ಸ್ಪಷ್ಟನೆ ನೀಡಿದೆ. ಅರ್ಜಿದಾರರು ಅಧಿಕೃತ ಸೂಚನೆಗಳನ್ನ ಮಾತ್ರ ಅನುಸರಿಸುವಂತೆ ತಿಳಿಸಲಾಗಿದೆ. ನೀವು ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ದಾಖಲೆಗಳನ್ನ ಪರಿಶೀಲಿಸಿಕೊಂಡು ಮುಂದುವರಿಯಬಹುದು. ಟಾಪ್ 4 666 ಆಪರೇಷನ್ ಡ್ರೀಮ್ ಥಿಯೇಟರ್ ಹೊಸ ಅಪ್ಡೇಟ್. ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ಅವರು ನಟಿಸಿರುವ ಈ ಚಿತ್ರದ ಟೀಸರ್ ಮೊನ್ನೆ ಬಿಡುಗಡೆ ಆಗಿದೆ. ಇದು ಒಂದು ಸ್ಟೈಲಿಶ್ ಸ್ಪೈ ಥ್ರಿಲ್ಲರ್ ಆಗಿ ಸಿನಿಮಾ ಎಲ್ಲರನ್ನ ಗಮನ ಸೆಳೀತಾ ಇದೆ. ಟೀಸರ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಟಾಪ್ 3 ಟಾಕ್ಸಿಕ್ ಚಿತ್ರದ ಹೊಸ ಮಾಹಿತಿ. ಟಾಕ್ಸಿಕ್ ಸಿನಿಮಾದ ಮಹಿಳಾ ಪಾತ್ರಗಳ ಪರಿಚಯದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಚಿತ್ರತಂಡ ಹಂತವಾಗಿ ಪ್ರಮುಖ ಪಾತ್ರಗಳನ್ನ ಪರಿಚಯಿಸ್ತಾರೆ. ಅಭಿಮಾನಿಗಳಿಗೆ ಇದು ತುಂಬಾ ಕುತೂಹಲ ಕೂಡ ಮೂಡಿಸಿದೆ. ಡಾಲಿ ಧನಂಜಯ್ ಅವರ ಮದರ್ ಪ್ರಾಮಿಸ್ ಬಿಡುಗಡೆಗೆ ಮುನ್ನವೇ ಚಿತ್ರಕ್ಕೆ ಮೊದಲ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿದೆ, ಅಂದ್ರೆ ಪಾಸಿಟಿವ್ ಆಗಿದೆ. ವಿದೇಶದ ವಿತರಕರೊಬ್ರು ಇದನ್ನ ಮನೋರಂಜನೆಯ ಚಿತ್ರ ಅಂತ ಹೊಗಳಿದ್ದಾರೆ ಹಾಗೂ ಅಭಿಮಾನಿಗಳ ನಿರೀಕ್ಷೆ ಕೂಡ ಹೆಚ್ಚಿದೆ. ಟಾಪ್ 1 ಈ ವಾರದ ಅತಿ ದೊಡ್ಡ ಸುದ್ದಿ ಇದೆ. ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಸುದ್ದಿ ಕೂಡ ಹೌದು. ಈ ವಾರದಲ್ಲಿ ಅತಿ ದೊಡ್ಡ ಸುದ್ದಿ ಅಂದ್ರೆ ಇದೇನೆ. ಕನ್ನಡ ಸಿನಿಮಾಗಳಿಗೆ ಬೆಂಬಲವಾಗಿ ರಾಜ್ಯ ಸರ್ಕಾರವು ರಾಜ್ಯ ಬೆಂಬಲಿತ OTT ವೇದಿಕೆ, ಹೊಸ ಸಿನಿಮಾ ನೀತಿ ಸೇರಿದಂತೆ ಹಲವು ಕ್ರಮಗಳನ್ನ ಪರಿಗಣಿಸಲಾಗುವುದು ಎಂದು ತಿಳಿಸಲಾಗಿದೆ. ಇದು ಜಾರಿಗೆ ಬಂದ್ರೆ ಕನ್ನಡ ಸಿನಿಮಾಕ್ಕೆ ದೊಡ್ಡ ಹುಮ್ಮಸ್ಸು ಅಥವಾ ಉತ್ತೇಜನ ಸಿಗಬಹುದು ಅನ್ನೋದು ಸಾರ್ವಜನಿಕರ, ಕನ್ನಡ ಪ್ರೇಕ್ಷಕರ ಒಂದು ನಿರೀಕ್ಷೆ. ಈ 5 ಸುದ್ದಿಗಳಲ್ಲಿ ನಿಮ್ಗೆ ಯಾವ ಸುದ್ದಿ ಹೆಚ್ಚು ಇಷ್ಟ ಆಯಿತು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಗೊತ್ತಾ ಗುರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಮತ್ತೊಂದು ಟಾಪ್ 5 ಜೊತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.